ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಕನ್ನಡ ವಿಷಯದ ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಇದು 9ನೇ ತರಗತಿ ಕನ್ನಡ ವಿಷಯ FA1 ಆಗಿರ್ತದೆ. ಮೊದಲನೇ ರೂಪಣಾತ್ಮಕ ಪರೀಕ್ಷೆ 2026-27. 1ನೇ ಸಾಧನಾ ಪರೀಕ್ಷೆ 1 ಅಂತಲೂ ಕೂಡ ಕರೀತಾರೆ ಇದನ್ನ. ಸೊ ಒಟ್ಟು 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಕಂಡು ಬರ್ತದೆ. ನಿಮಗೆ 20 ಅಂಕಗಳ ಪ್ರಶ್ನೆ ಪತ್ರಿಕೆ ಹಾಗೂ 45 ನಿಮಿಷ ಕಾಲಾವಕಾಶಗಳು ಈ ಒಂದು ನಿಮಗೆ ಪರೀಕ್ಷೆಗೆ ಇರ್ತದೆ. ಓಕೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಈರಣ್ಣ ಈ ಪದವು ಅಂದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು 2 ಇರ್ತವೆ. ಒಟ್ಟು ಟೋಟಲಾಗಿ 2 ಅಂಕಗಳು ಸಿಗ್ತವೆ ನಿಮಗೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಈರಣ್ಣ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾದ ಪದ ಅಂತ ಕೇಳಿದಾನೆ. ಈರಣ್ಣ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೇಳಿದಾನೆ. ಈರಣ್ಣ ಅನ್ನೋದು ಹೆಸರಾಗಿರುವುದರಿಂದ ಅಂಕಿತ ನಾಮ, ಆಪ್ಷನ್ ಎ ಅಂಕಿತ ನಾಮ ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ, ಅಂಕಿತ ನಾಮ. ಇನ್ನು ನೋಡಿ, ಅನ್ವರ್ಥನಾಮ ಅಂದರೆ ವಿಜ್ಞಾನಿ ಆಗಿರ್ಬೋದು, ಹೌದಾ, ಬಡಗಿ ಆಗಿರ್ಬೋದು, ಇಂಥವೆಲ್ಲ ವಿದ್ಯಾರ್ಥಿ ಆಗಿರ್ಬೋದು. ಅನ್ವರ್ಥನಾಮ. ರೂಢ ನಾಮ ಅಂದರೆ ರೂಢಿಯಿಂದ ಬಂದಂತಹ ನಾಮಪದಗಳು. ಹಾಗೆ ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸುವಂತಹ ವಾಚಕ ಪದಗಳಿಗೆ ದಿಗ್ವಾಚಕಗಳು ಎಂದು ಕರಿತೀವಿ. ಇನ್ನು 2ನೇ ಪ್ರಶ್ನೆ ನೋಡಿ, ಮನೆಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪದವಿದು ಅಂತ ಕೇಳಿದಾನೆ. ಆಪ್ಷನ್ ಸಿ ದ್ವಿತೀಯ. ಮನೆಯನ್ನು, ಮನೆ ಪ್ಲಸ್ ಅನ್ನು ಮನೆಯನ್ನು, ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರೋದ್ರಿಂದ ಆಪ್ಷನ್ ಸಿ ದ್ವಿತೀಯ ಆನ್ಸರ್ ಆಗ್ತದೆ. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಯಾದ 4ನೇ ಪದವನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ. ಧ್ವನಿ ಅನ್ನೋದು ದನಿ ಆದರೆ ಜುಗ ಅನ್ನೋದು ಜುಗ ಆನ್ಸರ್ ಆಗ್ತದೆ. ಓಕೆ, ಜುಗ ಇದ್ದದ್ದು ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಓಕೆ, ಸೊ ಜುಗ ಆನ್ಸರ್ ಆಗ್ತದೆ. 1 ಅಂಕ ಸುಲಭವಾಗಿ ನಿಮಗೆ ಸಿಗ್ತದೆ. ಇನ್ನು ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದಲ್ಲಿ ಪಂಚಾಯಿತಿ ಸೇರಿದ್ದರು. ಕ್ವಶನ್ ಉಲ್ಟಾ ಆಗಿದೆ, ಕ್ಷಮೆ ಇರಲಿ. ಕ್ವಶನ್ ಆನ್ಸರ್ ಆಗಿದೆ, ಆನ್ಸರ್ ಕ್ವಶನ್ ಆಗಿದೆ, ಕ್ಷಮೆ ಇರಲಿ ಸ್ವಲ್ಪ. ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಅಂತ ಇದೆ. ಸೊ ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದಲ್ಲಿ ಪಂಚಾಯಿತಿಯನ್ನು ಸೇರಿದ್ದರು ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಸೊ ಇಲ್ಲಿ ಆನ್ಸರ್ ಕ್ವಶನ್ ಆಗಿದೆ, ಕ್ವಶನ್ ಆನ್ಸರ್ ಆಗಿದೆ, ಕ್ಷಮೆ ಇರಲಿ. ಇನ್ನು 5ನೇ ಪ್ರಶ್ನೆ ನೋಡಿ, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತ ಇದೆ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತ ಇದೆ ಕ್ವಶನು. ಆನ್ಸರ್ ನೋಡ್ತಾ ಹೋಗೋಣ. ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿ ಹೆಮ್ಮರದ ಪೊಟರೆಯಲ್ಲಿ ಸಂಸಾರವನ್ನು ಹೂಡಿದ್ದವು. ನೋಡ್ರಿ, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಅಂದರೆ ದಟ್ಟ ಕಾಡಿನಲ್ಲಿ ಹೆಮ್ಮರದ ಪೊಟರೆಯಲ್ಲಿ. ಹೆಮ್ಮರ ಅಂದರೆ ದೊಡ್ಡದಾದ ಹಿರಿದಾದ ಪ್ಲಸ್ ಮರ, ಹೆಮ್ಮರದ ಪೊಟರೆಯಲ್ಲಿ ಸಂಸಾರವನ್ನು ಹೂಡಿದ್ದವು ಅಂತ ಬರಿಬೇಕಾಗ್ತದೆ. 6ನೇ ಪ್ರಶ್ನೆ, ಜಗದಲ್ಲಿ ಎಂತಹ ಜನರಿರುವರು. ಜಗದಲ್ಲಿ ಎಂತಹ ಜನರಿರುವರು ಅಂತ ಕೇಳಿದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವವರು. ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವವರು. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು 2 ಕಂಡು ಬರ್ತವೆ. ಸೊ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ. ಹಾಗೆಯೇ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಅಂತ ಕೇಳಿದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆದೆಯ ಗರ್ಜನೆಯ 33 ಕೋಟಿ ಜನರ ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗಳೇಳಬೇಕು. ನಡತೆ ಮಾತುಗಳ ಎಡೆಯಲ್ಲಿ ಪಾದಗಳ ನಡಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಚಿನ ಹಾಡು ಈಗಿಲ್ಲ, ವೀರತನದ ಭರವಸೆ ಹಾಡು, ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳ್ತಾರೆ. ಇಷ್ಟು ಬರೆದ ನಿಮ್ಗೆ ಸಂಪೂರ್ಣವಾದ 2 ಅಂಕಗಳು ದೊರೀತದೆ. ಓಕೆ, ಇನ್ನು ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯ ಪರೇರಿ ಅಂತ ಕೇಳಿದಾನೆ. ಒಂದು ಪ್ರಶ್ನೆ ಇರ್ತದೆ. 9ನೇ ಪ್ರಶ್ನೆ ನೋಡಿ, ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡ್ತಾ ಆಯ್ಕೆಯನ್ನು ಬರೀಬೇಕಾಗ್ತದೆ ನೀವು. ಆಯ್ಕೆ, ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡ್ತಾ ಹೋಗೋಣ. ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ
ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳುತ್ತಾನೆ. ಸ್ವಾರಸ್ಯ, ಇಲ್ಲಿ ವಿಷ್ಣುವರ್ಧನನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಅಂತ ಆನ್ಸರ್ನ ಬರೀಬೇಕಾಗ್ತದೆ ನೀವು. ಇನ್ನು ಕವಿಯ ಕಾಲ, ಸ್ಥಳ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಇರ್ತದೆ. ಅದನ್ನು ಶ್ರೀಯುತ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರ ಬಗ್ಗೆ ಕೇಳಿರ್ತಾನೆ. ಬನ್ನಿ ಅವ್ರ ಬಗ್ಗೆ ಪೂರ್ಣವಾದಂಥ ವಿವರಣೆಯನ್ನು ನೋಡ್ತಾ ಹೋಗೋಣ. ಕಡಲ ತೀರದ ಭಾರ್ಗವ ಎಂದು ಪ್ರಸಿದ್ಧರಾದ ಶ್ರೀ ಶಿವರಾಮ್ ಕಾರಂತ ಅವರು ಕ್ರಿಸ್ತಶಕ 1902 ಅಂದರೆ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಇವರು ಅಬುವಿನಿಂದ ಬರಾಮಕ್ಕೆ, ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಅಪೂರ್ವ ಪಶ್ಚಿಮ, ಯಕ್ಷಗಾನ ಬಯಲಾಟ, ಹುಚ್ಚು ಮನಸ್ಸಿನ 10 ಮುಖಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರ ಮುಖಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು, ಹಾಗೆ ಮೈಮನಗಳ ಸುಳಿವಿನಲ್ಲಿ ಕೃತಿಗೆ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಇಷ್ಟು ಬರೀಬೇಕಾಗ್ತದೆ ನೀವು. ಇನ್ನು ನೋಡಿ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದಾನೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದಿದೆ. ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಅಂತ ಒಂದು ಸಂಪೂರ್ಣವಾದ ಪದ್ಯ ಇರ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪದ್ಯವನ್ನು ಓದಿಕೊಂಡು ಭಾವಾರ್ಥವನ್ನು ಬರೆಯಿರಿ ಅಂತ ಇದೆ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು ಅಂತ ಇದೆ. ಇದರ ಒಂದು ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಸಾರಾಂಶ ಆಯ್ಕೆ ನೋಡಿ, ಈ ಪದ್ಯವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಪಾರಿವಾಳ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶವನ್ನು ನೋಡ್ತಾ ಹೋಗೋಣ. ದಟ್ಟವಾದ ಕಾಡಿನ ದೊಡ್ಡ ಮರದ ಪೊಟರಿನಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು. ಇವುಗಳು ಹಗಲಿರಳು ಸದಾಕಾಲ ಜೊತೆಗೂಡಿ ಇರುತ್ತಿದ್ದವು. ಒಂದು ಬೇಡನು ಬಂದು ಬಲೆಯನ್ನು ಹಾಕಿದನು. ಅದರಲ್ಲಿ ಮರಿಗಳು ಸಿಲುಕಿಕೊಂಡು ಕಿರುಚಾಡಿದವು. ಆಗ ತಾಯಿ ಪಾರಿವಾಳ ಅದನ್ನು ನೋಡಿ ಹಿಂದೆ ಮುಂದೆ ಯೋಚನೆ ಮಾಡದೆ ಬಲೆಗೆ ಧುಮುಕಿದ ನಂತರದಲ್ಲಿ ಗಂಡು ಪಾರಿವಾಳವು ಕೂಡ ತನ್ನ ಹೆಂಡತಿ ಹಾಗೂ ಮರಿಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಗಂಡು ಪಾರಿವಾಳವು ಬಲೆಗೆ ಬಿದ್ದಿತು. ಆಗ ಬೇಡನು ಬಲೆಯನ್ನು ಹೊತ್ತುಕೊಂಡು ನಡೆದನು. ಮೌಲ್ಯ ಏನಪ್ಪ ಅಂದರೆ, ವ್ಯಾಮೋಹ ಅಥವಾ ಅತಿಯಾದ ಪ್ರೀತಿಯನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಪದ್ಯದ ಮೌಲ್ಯಯುತವಾಗಿದೆ. ನೆಕ್ಸ್ಟ್ ನೋಡಿ, 13ನೇ ಪ್ರಶ್ನೆ. ಕೊಟ್ಟಿರುವ ಗಾದೆಯನ್ನು ಮಾತನ್ನು ವಿಸ್ತರಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿರ್ತಾನೆ. ಸೊ 1ನೇ ಪ್ರಶ್ನೆ ನೋಡಿ, 13ನೇ ಪ್ರಶ್ನೆ. ಅದರಲ್ಲಿ ಒಂದು ಕೊಟ್ಟಿದ್ದಾನೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಒಂದು ಗಾದೆ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಗಾದೆಗಳನ್ನು ಯಾವ ರೀತಿ ಬರೀಬೇಕು ನಾವು ಅಂತ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಕಿರಿದಾಗಿದ್ದರೂ ಕೂಡ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಅಂತ ಬರೀಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮಗೆ 1 ಅಂಕ. ಓಕೆನಾ. ಇನ್ನು ಮನುಷ್ಯ ತನ್ನ ಬದುಕಿನಲ್ಲಿ ಅನೇಕ ಅವಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ. ವಿದ್ಯೆ, ಅಧಿಕಾರ ಮತ್ತು ಸಂಪತ್ತು ಎಲ್ಲವನ್ನು ಬೆಳೆಸುತ್ತಾನೆ. ಉತ್ತಮ ಸ್ವಭಾವದ ಜನರು ತಮ್ಮಲ್ಲಿರುವ ಸಂಪತ್ತಿಗೆ, ವಿದ್ಯೆಗೆ ಗರ್ವಪಡುವುದಿಲ್ಲ. ಅದೇ ದುರ್ಜನರು ಅಲ್ಪ ಸಂಪತ್ತು, ಅಧಿಕಾರ ಮತ್ತು ವಿದ್ಯೆಗಳನ್ನು ಬೆಳೆಸಿದರೆ ಸಾಕು ಅಹಂಕಾರದಿಂದ ವರ್ತಿಸುತ್ತಾರೆ. ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾರೆ ಎಂಬುದು ಈ ಗಾದೆಯ ಅಂತರಾರ್ಥವಾಗಿದೆ ಅಂತ ಆನ್ಸರ್ ನೀವು ಬರಿಬೇಕಾಗ್ತದೆ. ಇನ್ನೊಂದು ಗಾದೆಯನ್ನು ಕೊಟ್ಟಿರ್ತಾನೆ. 2ರಲ್ಲಿ ಯಾವುದಾದ್ರು ಒಂದು ಗಾದೆಯನ್ನು ನೀವು ಬರಿಬೇಕಾಗ್ತದೆ. ಸೊ ಇನ್ನೊಂದು ಗಾದೆ ಯಾವುದಪ್ಪ ಅಂದ್ರೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಇದೆ. ಇಲ್ಲಿ ಸೇಮ್ ಕೂಡ ಗಾದೆ ಮಾತಿನ ಬಗ್ಗೆ ಬರೀಬೇಕು. ಆನ್ಸರ್ ನೋಡೋಣ ಡೈರೆಕ್ಟಾಗಿ. ವರ್ತನ, ಆಕಾರದಲ್ಲಿ ಹೋಲಿಕೆ ಇದ್ದ ಮಾತ್ರಕ್ಕೆ ಗುಣದಲ್ಲಿ ಹೋಲಿಕೆ ಇರಬೇಕೆಂದು ಏನೂ ಇಲ್ಲ ಎಂಬ ಅರ್ಥದಲ್ಲಿ ಈ ಗಾದೆ ಮಾತನ್ನು ಹೇಳಲಾಗಿದೆ ನೋಡ್ರಿ. ಓಕೆ. ಏಕೆಂದರೆ ಮೊಸರು, ಮಜ್ಜಿಗೆ ಇವುಗಳು ಹಾಲಿನಂತೆ ಬೆಳ್ಳಗಿರುತ್ತವೆ, ಆದರೆ ಅವು ಹಾಲಲ್ಲ. ಅದೇ ರೀತಿ ಕೆಲವರು ಮೇಲು ನೋಟಕ್ಕೆ ಹಾಲಿನ ಮನಸ್ಸಿನಂತೆ ಕಂಡರೂ ಅವರ ಮನಸ್ಸು ಹುಳಿ ಮೊಸರಿನಂತಿರುತ್ತದೆ. ಹಾಲು ತನ್ನ ಗುಣಗಳಿಂದ ಎಲ್ಲರಿಗೂ ಶ್ರೇಷ್ಠವಾದ ಆಹಾರವೆಂದು ಪರಿಗಣಿತವಾಗಿದೆ. ಆದ್ದರಿಂದಲೇ ಹಾಲನ್ನು ಅಮೃತ ಎನ್ನುವರು. ಆದರೆ ಸುಣ್ಣದ ನೀರು ಸಹ ಬಿಳಿ ಬಣ್ಣವನ್ನೇ ಹೊಂದಿರುತ್ತದೆ. ಅಂದ ಮಾತ್ರಕ್ಕೆ ಅದು ಹಾಲಾಗಲು ಸಾಧ್ಯವಿಲ್ಲ. ಹೀಗೆ ಬಾಹ್ಯ ಲಕ್ಷಣಗಳಿಂದ ಶ್ರೇಷ್ಠವಾದ ವಸ್ತುವಿನಂತೆ ಇದ್ದರೂ ಎಲ್ಲವೂ ಶ್ರೇಷ್ಠ ವಸ್ತುಗಳಾಗಿ ಆಗಲು ಸಾಧ್ಯವಿಲ್ಲ ಅಂತ ಬರಿಬೇಕಾಗ್ತದೆ ನೋಡಿರಿ. ಇಷ್ಟು ಬರೆದ್ರೆ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ 3 ಅಂಕಗಳು ಸಿಗ್ತವೆ. ಇಲ್ಲಿ 20 ಅಂಕಗಳ ಕ್ವಶನ್ ಪೇಪರ್ ಆಗಿರೋದ್ರಿಂದ ಕೇವಲ 2 ಅಂಕಗಳನ್ನು ಮಾತ್ರ ನೀಡ್ತಾನೆ. ಓಕೆನಾ. ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ಇದು, ಗಾದೆ ಮಾತು ವಿವರಣೆ. ಓಕೆನಾ. ಸಂದರ್ಭ ಕೂಡ 3 ಅಂಕದ ಪ್ರಶ್ನೆಗಳು ಕಂಡುಬರ್ತವೆ. ಓಕೆ. ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಕನ್ನಡ ವಿಷಯದ ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ ನಾವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋವನ್ನು ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಆ ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ, ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.